ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಆಚರಿಸಲಾಯಿತು. ಈ ಸಮಯದಲ್ಲಿ ಹಲವು ಗಣ್ಯರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಅನೇಕ ಗಣ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಬೇಕಾಗಿರ್ತಕ್ಕಂಥದ್ದು ಅನೇಕ ಪುರಸ್ಕಾರಗಳಿವೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಖಂಡಿತವಾಗಿಯೂ ಬರತಕ್ಕಂಥದ್ದನ್ನು ಯಾವುದೇ ಹಿಂಜರಿತವಿಲ್ಲದೆ ಅದನ್ನು ಮಾಡಿಸ್ತಕ್ಕಂಥ ಕೆಲಸ ನನ್ನ ಕರ್ತವ್ಯ ಅಂತ ನಾನು ತಿಳ್ಕೊಂಡು ತಡವಾದರೂ ಸಹಿತ ಬರುತ್ತೆ ಅನ್ನುವಂತಹ ನಂಬಿಕೆ ಮತ್ತು ವಿಶ್ವಾಸದೊಂದಿಗೆ ವೆಂಕಟಾಚಲ ಶಾಸ್ತ್ರಿಗಳನ್ನು ಭಾಳ ಗೌರವದಿಂದ ಉದ್ಘಾಟಕರಾಗಿರ್ತಕ್ಕಂಥವ್ರಿಗೆ ನಾನು ಗೌರವದಿಂದ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಕಾಲದಲ್ಲಿ ಬದಲಾವಣೆ ಎಂತಹ ಕ್ಷಿಪ್ರ ರೀತಿಯಲ್ಲಿ ಆಗ್ತಾ ಇದೆ ಅಂದರೆ, ಈ ಸಮಾಜದಲ್ಲಿ ನೀವು ಸುಸ್ಥಿರವಾಗಿರಬೇಕಾದರೆ 3 ಸ್ನೇಹಿತರನ್ನು ನೀವು ಪಡೀಲೇಬೇಕು ಅಂತ ಆಧುನಿಕ ಜಗತ್ತು ಇವತ್ತು ಹೇಳ್ತಾರೆ. ಒಬ್ಬರು ಡಾಕ್ಟ್ರು, ಇನ್ನೊಬ್ಬರು ಲಾಯರು, ಹಾಗೆ ಅದೇ ಥರ ಇಂಜಿನಿಯರ್ಗಳು. ಈ 3 ಜನ ನಿಮ್ಮ ಸ್ನೇಹಿತರು ಇರಲೇಬೇಕು ಅಂತ. ಯಾಕಂದರೆ ಆ ಸ್ಥಿತಿ ಆ ಥರ ಆಗಿಬಿಟ್ಟಿದೆ. ಡಾಕ್ಟ್ರು ಇಲ್ಲದೆ ಇವತ್ತು ನಾವು ಎಷ್ಟೇ ಉನ್ನತೀಕರಣಕ್ಕೆ ಹೊರಟರೂ ಸಹ, ಆಧುನೀಕರಣಕ್ಕೆ ಹೊರಟರೂ ಸಹ ಡಾಕ್ಟ್ರ್ ಅವಶ್ಯಕತೆ ಎಷ್ಟಿದೆಯೋ ಅಷ್ಟೇ ಇವತ್ತು ಕ್ಲಿಷ್ಟವಾಗಿರ್ತಕ್ಕಂತಹ ಸಮಾಜದಲ್ಲಿ ನಮ್ಮ ನ್ಯಾಯವಾದಿಗಳ ಅವಶ್ಯಕತೆಯೂ ಅಷ್ಟೇ ಇದೆ. ನಾವು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅತ್ಯಂತ ಹೆಮ್ಮೆಯಿಂದ ಗೌರವದಿಂದ ನಮ್ಮ ಸಾಹಿತ್ಯ ಪರಿಷತ್ತು ನಿಮಗೆ ಯಾವುದಾದರೂ ರೀತಿಯಲ್ಲಿ ನ್ಯಾಯ ದೊರಕಿಸುವಂತಹ ಸಮಯ ಬಂದಾಗ ನಾನು ಮೊದಲನೆಯ ಸಾಲಿನಲ್ಲಿ ಇರ್ತೀನಿ ಎನ್ನುವಂತಹ ಆ ಅಭಿಮಾನದಿಂದ ಬಂದಿರತಕ್ಕಂಥ ಹಿರಿಯ ನ್ಯಾಯವಾದಿಗಳಿರ್ತಕ್ಕಂಥ ರವಿಯವರು ಸಹಿತ ನಮ್ಮ ಜೊತೆಗಿದ್ದಾರೆ ಅನ್ನೋದು. ಸಾಹಿತ್ಯ ಪರಿಷತ್ತಿಗೆ ನಾವು ಕೆಲವರನ್ನು ಪ್ರಾತಸ್ಮರಣೀಯರು ಅಂತ ಹೇಳ್ತೀವಿ. ಅದರಲ್ಲಿ ಕರ್ಪೂರ ಶ್ರೀನಿವಾಸರಾಯ ಪ್ರತಿ ಹಂತದಲ್ಲಿಯೂ ಸಹಿತ ಈ ಬೆಳವಣಿಗೆಯ ಹಂತದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಗೆ ಗುರುತಿಸಿಕೊಂಡಿರ್ತಕ್ಕಂಥವರು ಕರ್ಪೂರ ಶ್ರೀನಿವಾಸರಾಯ. ಅವರ ಮರಿಮೊಮ್ಮಗ ಇವತ್ತು ನಮ್ಮ ಮಧ್ಯೆ ಇದ್ದಾರೆ, ಪ್ರಸನ್ನ ಅವರು ಅಮೇರಿಕಾದಿಂದ ಬಂದಿದ್ದಾರೆ. ಜೊತೆಗೆ ನನಗೆ ಎಂತಹ ಹೆಮ್ಮೆ ಅಂದರೆ, ಮೊನ್ನೆ ನಾನು ಲಖನೌಗೆ ಹೋಗಿದ್ದೆ. ವಿಶ್ವೇಶ್ವರಯ್ಯನವರ ಹುಟ್ಟುಹಬ್ಬವನ್ನು ಅಲ್ಲಿ ಉತ್ತರ ಪ್ರದೇಶದಲ್ಲಿ ಎಕಾನಮಿಕ್ ಅಡ್ವೈಸರ್ ಆಗಿರ್ತಕ್ಕಂಥವ್ರು ಕನ್ನಡದವರು TV ರಾಜು ಅವರು 17ನೇ ಸ್ಥಾನದಲ್ಲಿರ್ತಕ್ಕಂತಹ ಉತ್ತರ ಪ್ರದೇಶವನ್ನು 3ನೇ ಸ್ಥಾನಕ್ಕೆ ತಂದು ಕೊಟ್ಟಿರ್ತಕ್ಕಂಥವ್ರನ್ನ ರಾಜು. ಅವತ್ತು ನಾನು ಹೋದಾಗ ಕನ್ನಡ ಸಂಘದವರು ಎಲ್ಲರೂ ಸಹಿತ ಬಂದಿದ್ದರು. ವಿಶ್ವೇಶ್ವರಯ್ಯನವರ ಹುಟ್ಟುಹಬ್ಬ ಅಂತಂದರೆ ನಿಮಗೆ ಒಂದು ಆಶ್ಚರ್ಯವನ್ನು ತೋರಿಸ್ತೀನಿ ಅಂತೇಳಿ ರಾಜು ಅವರು, ನಾವು ಕನ್ನಡ ಸಂಘದವರಲ್ಲಿ ಹೋಗಿ ನೋಡಿದ್ರೆ PWD ಬಿಲ್ಡಿಂಗಿಗೆ ವಿಶ್ವೇಶ್ವರಯ್ಯನವರ ದ್ವಾರ ಅಂತ ಹೆಸರಿದೆ ನೋಡಿ. ನಾನು ಹೋಗಿರ್ತಕ್ಕಂಥದ್ದು ಮೊನ್ನೆ ಉತ್ತರ ಪ್ರದೇಶ ಲೋಕ ನಿರ್ಮಾಣ ವಿಭಾಗ, ಅಂದರೆ ನೋಡಿ ಅಲ್ಲಿ ಮೇಲ್ಗಡೆ ವಿಶ್ವೇಶ್ವರಯ್ಯನವರ ದ್ವಾರ ಅಂತ. ಅತಿ ಹೆಚ್ಚು ಗೌರವವನ್ನು ಹೊಂದಿರತಕ್ಕಂಥ ಕನ್ನಡಿಗ ಅಂತಂದರೆ ಉತ್ತರ ಪ್ರದೇಶದಲ್ಲಿ ಸರ್ ವಿಶ್ವೇಶ್ವರಯ್ಯ. ನಾನು ಇದರಲ್ಲಿ ವಿಶ್ವೇಶ್ವರಯ್ಯನವರ ಬಗ್ಗೆ ಹೇಳಬೇಕಾದ್ರೆ, ನಾವೆಲ್ಲರೂ ಸಹಿತ ಇವತ್ತು ಬೆಂಗಳೂರಿನಲ್ಲಿದೆ. ಬೆಳಿಗ್ಗೆ ಎದ್ದ ತಕ್ಷಣ ನೀವು ದೇವರಿಗೆ ನಮಸ್ಕಾರ ಮಾಡ್ತಿರೋ ಬಿಡ್ತಿರೋದು ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ. ಆದರೆ ಸರ್ ವಿಶ್ವೇಶ್ವರಯ್ಯನವರಿಗೆ ನಾವು ಎದ್ದ ತಕ್ಷಣ ನಮಸ್ಕಾರ ಮಾಡಲೇಬೇಕು. ಯಾಕಂದರೆ ಇವತ್ತು ಕಾವೇರಿ
ನದಿಯ ನೀರನ್ನು ಕುಡಿತಾ ಇದ್ದೀವಲ್ಲ, ಅದಕ್ಕೆ ಮೂಲ ಪುರುಷರು ಸರ್ ವಿಶ್ವೇಶ್ವರಯ್ಯ. ಹಾಗಾಗಿ ವಿಶ್ವೇಶ್ವರಯ್ಯನವರು ಒಂದು ಕಡೆ ಶ್ರೇಷ್ಠವಾಗಿರ್ತಕ್ಕಂಥ ಇಂಜಿನಿಯರ್, ಸಾಹಿತ್ಯ ಪರಿಷತ್ತಿಗೆ ಮಾರ್ಗದರ್ಶಕ, ನಾಲ್ವಡಿಯವರ ನೇತೃತ್ವದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಮಾಡಿ ಇದೇ ರೀತಿಯಲ್ಲಿ ನಡಿಬೇಕು ಅನ್ನುವಂತಹ ಮುಂದಾಲೋಚನೆಯಲ್ಲಿ ಈ ಥರ ನಡಿಬೇಕು ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥವ್ರು ಸರ್ ವಿಶ್ವೇಶ್ವರಯ್ಯ. ಕಿಂಕರನಾಗಿ ನಾನು ಈಗ 72 ವರ್ಷಗಳ ಮೇಲಿನಿಂದ ಬರ್ತಾ ಇದ್ದೇನೆ. 1952ರಲ್ಲಿ ಇಲ್ಲಿಗೆ ನಾನು ಮೊದಲು ಪ್ರವೇಶ ಮಾಡಿದೆ ಅನ್ನೋ ನೆನಪು. 53ರಲ್ಲಂತೂ ನಮ್ಮ ಪ್ರಸಿದ್ಧ ಸಾಹಿತಿ M.R. ಶ್ರೀನಿವಾಸ ಮೂರ್ತಿಗಳು ಅಧ್ಯಕ್ಷರಾಗಿದ್ದವರು. ಆ ಕಾಲಕ್ಕೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರೇ ಪರಿಷತ್ತಿನ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ದರು. ಹಾಗೆ ಪ್ರವೇಶ ಆದಮೇಲೆ ಬಿಟ್ಟೂ ಬಿಡದ ಹಾಗೆ ನಾನು ಈ ಸಂಸ್ಥೆಯ ಸಂಪರ್ಕವನ್ನು ಸ್ವಲ್ಪವಾಗಿ, ವಿಶೇಷವಾಗಿ, ಗಾಢವಾಗಿ ಪಡ್ಕೊಂಡು ಬಂದಿದ್ದೇನೆ. ಈ ಸಭೆಗೆ ನನ್ನನ್ನು ಬರಮಾಡಿ ವಿಶ್ವೇಶ್ವರಯ್ಯನವರ ಜನ್ಮದಿನ ಸಂಬಂಧವಾದ ಆಚರಣೆಯಲ್ಲಿ ನಾನು ಭಾಗವಹಿಸುವ ಹಾಗೆ ಮತ್ತು ಈ ವಿಶೇಷ ಪ್ರಶಸ್ತಿ ಸಮಾರಂಭಗಳಲ್ಲಿ ಭಾಗವಹಿಸುವ ಹಾಗೆ ಆಹ್ವಾನಿಸಿದೆ ಪರಿಷತ್ತಿನ ಅಧ್ಯಕ್ಷರಿಗೆ ಮತ್ತು ಆಡಳಿತ ವರ್ಗದವರಿಗೆ ನಾನು ಕೃತಜ್ಞನಾಗಿದ್ದೇನೆ. ವಿಶ್ವೇಶ್ವರಯ್ಯನವರ ನೆನಪು ಗಾಢವಾಗಿ ಇಡೀ ಭರತಖಂಡದ ಅಭ್ಯುದಯದ ವಿಚಾರದಲ್ಲಿ ಆಸಕ್ತರಾದ ನಾಗರಿಕರು, ವಿದ್ಯಾವಂತರು, ವಿಶಿಷ್ಟ ಸಾಮಾಜಿಕರ ಮನಸ್ಸಿನಲ್ಲಿ ಸದಾ ಜಾಗೃತವಾಗಿರ್ತಕ್ಕಂಥದ್ದು. ನಾನು 2 ಸಂದರ್ಭಗಳಲ್ಲಿ ಅವರ ಉಪನ್ಯಾಸಗಳನ್ನು ನಾನು ಕೇಳಿದ್ದೇನೆ. ಮೈಸೂರಿನ ಕೃಷ್ಣರಾಜೇಂದ್ರ ವೃತ್ತದ ಪುತ್ಥಳಿಯ ಅನಾವರಣ ಸಂದರ್ಭದಲ್ಲಿ ಅವರು 90 ದಾಟಿತ್ತು ಆ ವೇಳೆಗೆ, ಇನ್ನೂ ಮುಂದಕ್ಕೆ ಹೋಗಿದ್ದರು. ಅವರು ನಿಂತು 1 ಗಂಟೆಯೋ 1.25 ಗಂಟೆಯೋ ಮಾತನಾಡಿದ್ರು. ಆ ಸಂದರ್ಭವನ್ನು ಜ್ಞಾಪಕ ಇದೆ. ನಾನು ಕೂತು ಮಾತಾಡ್ತಾ ಇದ್ದೇನೆ. ಆಗ ಅವರು 97-98ರಲ್ಲಿ ನಿಂತು ಮಾತಾಡ್ತಾ ಇದ್ರು. ನಾನು ಸೇಂಟ್ ಜೋಸೆಫ್ಸ್ ಕಾಲೇಜಿನಲ್ಲಿ ಅಧ್ಯಾಪಕನಾಗಿದ್ದ ಅವಧಿಯಲ್ಲಿ ಅವರು ಅಲ್ಲಿ ಮುಖ್ಯ ಅತಿಥಿಯಾಗಿ ವಿಶೇಷ ಸಂದರ್ಭವೊಂದಕ್ಕೆ ದಯಮಾಡಿಸಿದ್ರು. ಆಗ ಹೇಳಿದರು, ಐ ಆಮ್ ನೌ 98. ಅಲ್ಲಿಂದ ಅವರು ತಮ್ಮ ಉಪನ್ಯಾಸವನ್ನು ಆರಂಭ ಮಾಡಿದರು. ಅಧ್ಯಾಪಕ ವರ್ಗದಲ್ಲಿದ್ದ ನಾನು ಅವರನ್ನು ಕಳಿಸ್ಕೊಡೋ ಸಂದರ್ಭದಲ್ಲಿ, ಕಾರ್ಯಕ್ರಮ ಮುಗಿದ ಮೇಲೆ ಕಳಿಸ್ಕೊಡೋ ಸಂದರ್ಭದಲ್ಲಿ ಅವ್ರ ಜೊತೆಗಿದ್ದಿದ್ದು ಒಂದು ನೆನಪಿದೆ. ಅವರ ಬಗ್ಗೆ ಬಹುಶಃ ಕನ್ನಡದಲ್ಲಿ ಬಂದಿರತಕ್ಕಂಥ ಪುಸ್ತಕಗಳು ಬಹುಸಂಖ್ಯೆಯಲ್ಲಿವೆ. ಈಗ ನಮ್ಮ ಗುರುಗಳಾದ ಕುವೆಂಪು ಅವರ ಬಗ್ಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರಬಹುದು, ಕವಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರಬಹುದು. ಆಡಳಿತಗಾರರಾಗಿ, ದಕ್ಷ ಆಡಳಿತಗಾರರಾಗಿ, ಒಬ್ಬ ಇಂಜಿನಿಯರ್ ಆಗಿ, ಒಬ್ಬ ರಾಷ್ಟ್ರ ನಿರ್ಮಾಪಕರಾಗಿ, ಶಿಕ್ಷಣ ತಜ್ಞರಾಗಿ, ಭಾರತದ ಅಭ್ಯುದಯದ ವಿಚಾರದಲ್ಲಿ ಕೆಲಸ ಮಾಡಿದ ಮಹನೀಯರಾಗಿ ಕನ್ನಡದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪುಸ್ತಕಗಳು ಬಂದಿವೆ, ಇಂಗ್ಲೀಷ್ನಲ್ಲಿಯೂ ಬಂದಿವೆ. ಇದು ಒಂದು ಅವರ ಸಾಧನೆಗೆ ಸಂದ ಒಂದು ಸಣ್ಣ ಸಂಕೇತ ಅಂತ ನಾನು ತಿಳಿಸ್ತೇನೆ.
ಸಂಬಂಧಪಟ್ಟ ಹಾಗೆ ಕರ್ನಾಟಕ ಸರ್ಕಾರ ನನ್ನನ್ನು ಒಬ್ಬ ನ್ಯಾಯವಾದಿ, ಕರ್ನಾಟಕದ ಪರವಾಗಿ ವಾದಿಸಲು ನನ್ನನ್ನು ಒಬ್ಬ ನ್ಯಾಯವಾದಿಯಾಗಿ ನೇಮಕ ಮಾಡಿದೆ. ಈ ವಿಶ್ವೇಶ್ವರಯ್ಯನವರ ಜನ್ಮದಿನಾಚರಣೆ ಸಂದರ್ಭದಲ್ಲಿ ಒಂದು ವಿಷಯನ ಈ ಕಾವೇರಿ ವಾಟರ್ ಡಿಸ್ಪ್ಯೂಟ್ ಸಂಬಂಧಪಟ್ಟಾಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮಲ್ಲಿರ್ತಕ್ಕಂಥ ಕೆಲವರು ಗೊತ್ತಿರಲಿಕ್ಕಿಲ್ಲ, ಅಂದಿನ ಮೈಸೂರು ರಾಜ್ಯ ಹಾಗೂ ತಮಿಳುನಾಡಿಗೂ ಒಂದು ಅಗ್ರಿಮೆಂಟ್ ಇತ್ತು, 1892 ಅಗ್ರಿಮೆಂಟು. ಆ ಅಗ್ರಿಮೆಂಟ್ ಪ್ರಕಾರ ಕರ್ನಾಟಕ ಕಾವೇರಿ ಅಲ್ಲದೆ ಯಾವ್ಯಾವ ಜಲ ನದಿಗಳು ಈ ಬ್ರಿಟಿಷ್ ರಾಜ್ಯಕ್ಕೆ ಹೋಗ್ತಕ್ಕಂಥ ನದಿಗಳಿಗೆಲ್ಲ ಆ ಬ್ರಿಟಿಷ್ ಸರ್ಕಾರ ಅಂತೆ, ಆವಾಗ ಮೆಡ್ರಾಸ್ ಬ್ರಿಟಿಷ್ ಸರ್ಕಾರ ಅದರ ಒಪ್ಪಿಗೆ ಇಲ್ಲದೇ ಮಾಡಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಆದರೆ ಅಲ್ಲೊಂದು ಆರ್ಬಿಟ್ರೇಷನ್ ಕ್ಲಾಸ್ ಇತ್ತು 1892 ಅಗ್ರಿಮೆಂಟ್ನಲ್ಲಿ. ಒಂದು ವೇಳೆ ಹರಿಯುವ ನೀರಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಡ್ಯಾಮನ್ನು ಕೊಟ್ಟೋದಿದ್ರೆ ಅದನ್ನು ಆರ್ಬಿಟ್ರೇಷನ್ಗೆ ರೆಫರ್ ಮಾಡ್ಬೋದು ಅಂತ. ಅವಾಗ ಇಸ್ವಿ ಕರೆಕ್ಟಾಗಿ ನೆನಪಿಲ್ಲ ಅಂತ ಇದು ಮಾಡ್ಕೋಬೇಡಿ. 1905ನಲ್ಲಿ 1892 ಇರ್ತಕ್ಕಂಥ ಆರ್ಬಿಟ್ರೇಷನ್ ಇನ್ವೋಕ್ ಮಾಡಿ ಸರ್ ಎಂ ವಿಶ್ವೇಶ್ವರಯ್ಯನವರು ಅವಾಗ ದಿವಾನರಾಗಿದ್ದರು, ಆರ್ಬಿಟ್ರೇಷನ್ ಕ್ಲಾಸ್ಗೆ ರೆಫರ್ ಮಾಡಿದ್ರು, ಕೇಳಿಕೊಂಡ್ರು. ಆವಾಗ ದ ಮ್ಯಾಟರ್ ವಾಸ್ ರೆಫರ್ ಟು ಜಸ್ಟಿಸ್ ಗಿಬ್ಬನ್ ಅಂತ ಹೇಳ್ಬಿಟ್ಟು ಅಲಹಾಬಾದ್ ಹೈಕೋರ್ಟ್ನ ನಿವೃತ್ತ ನ್ಯಾಯವಾದಿಗಳಿಗೆ ನ್ಯಾಯಾಧೀಶರಿಗೆ ರೆಫರ್ ಆಯಿತು. ಜಸ್ಟಿಸ್ ಗಿಬ್ಬನ್ ಅವರು ಆವಾಗ ಕರ್ನಾಟಕ ಒಂದು 45 TMC ಅಷ್ಟು ನೀರನ್ನ ಕಟ್ಬೋದು KRSನಲ್ಲಿ ಅನ್ನತಕ್ಕಂತಹ ಒಂದು ನಿರ್ಣಯ ತಗೊಂಡ್ರು. ಬ್ರಿಟಿಷ್ ಸರ್ಕಾರ ಅದಕ್ಕೆ ಒಪ್ಪಲಿಲ್ಲ. ಕೊನೆಗೆ ಆವಾಗ ಅಪೀಲ್ ಇತ್ತು ನಮ್ಮ ಬ್ರಿಟಿಷ್ ಮಹಾರಾಜರಿಗೆ. ದೆನ್ ಒಂದು ಒಪ್ಪಂದ ಆಗಿ ಒಂದು ಈ ಅಣೆಕಟ್ಟು ಕಟ್ಟಲಿಕ್ಕೆ KRSನಲ್ಲಿ ಒಂದು ಅನುಕೂಲ ಆಯಿತು. ಹಾಗಾಗಿ ಇಂದು ನೀವೆಲ್ಲ ನೀರು ಕುಡಿತಾ ಇದ್ದೀರಿ ಅಂತ ಹೇಳಿದ್ರೆ ಅದಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯನವರು ಹಾಗೂ ಅಂದಿನ ರಾಜರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಾರಣಕರ್ತರು. ತದನಂತರ ಸುಮಾರು ಈ ನಮ್ಮ KRS ಕಟ್ಟೋದಕ್ಕಿಂತ ಮುಂಚೆ ಸುಮಾರು 300 TMC ಅಷ್ಟು ನೀರು ಹರಿದು ಹೋಗ್ತಾ ಇತ್ತು. ಯಾಕಂತ ಹೇಳಿದರೆ ಅದು ಅಣೆಕಟ್ಟನ್ನು ಕಟ್ಟಲಿಕ್ಕೆ ಅವಕಾಶ ಇರ್ತಿರ್ಲಿಲ್ಲ. ಹಾಗಾಗಿ ಇವಾಗ ಕೊನೆಗೆ ಟ್ರಿಬ್ಯುನಲ್ಲು ಬೆಂಗಳೂರಿಗೆ ನೀರು ಕೊಡುವಾಗ ದೇ ಕನ್ಸಿಡರ್ ಓನ್ಲಿ 1/3 ಏರಿಯಾ ಆಫ್ ಬೆಂಗಳೂರು ಫಾರ್ ಡ್ರಿಂಕಿಂಗ್ ಪರ್ಪಸ್ ಅಂತ ಹೇಳಿದ್ರೆ 1/3 ಏರಿಯಾ ಮಾತ್ರ ಕಾವೇರಿ ಪಾತ್ರದಲ್ಲಿ ಬರ್ತದೆ, ಇನ್ನುಳಿದುದು ಬರೋದಿಲ್ಲ ಅಂತ. ಸುಪ್ರೀಂ ಕೋರ್ಟ್ನಲ್ಲಿ ವಾದ ನಡೆಸಿದಾಗ ಎಂಟೈರ್ ಬೆಂಗಳೂರಿಗೆ ನೀರು ಕುಡಿಲಿಕ್ಕೆ ಸಿನ್ಸ್ ಇಟ್ ಇಸ್ ದಿ ಪ್ರೈಮರಿ ರಿಕ್ವೈರ್ಮೆಂಟ್ ಅಂತ ಹೇಳಿ ಎಂಟೈರ್ ಬೆಂಗಳೂರಿಗೆ ನೀರು ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಈಗಲೂ ನಾವು ಸುಮಾರು 28 TMC ನೀರನ್ನ ಬೆಂಗಳೂರಿಗೆ ನೀರು ಕುಡಿಲಿಕ್ಕೆ ನಾವು ಉಪಯೋಗಿಸ್ತಾ ಇದ್ದೀವಿ. ಸೊ ಹಾಗಾಗಿ ಇಂದು ನಾವೆಲ್ಲ ನೀರಿಗೆ ಅವಲಂಬಿಸಿರೋದು ಅಂತ ಹೇಳಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಹಾಗೂ ಅಂದಿನ ಮಹಾರಾಜರು ಅಂತ ಹೇಳಿರ್ಬೇಕಾಗ್ತದೆ.